ಶಾಂತ ಸುಮ್ಮು ಅಂತ ಒಂದು ಅಕೌಂಟ್ ಬೇರೆ ಕ್ರಿಯೇಟ್ ಮಾಡಿ. ಶಾಂತ ಎಲ್ಲಿರ್ತಾಳ, ನೀವಿಬ್ರು ಹೆಂಗ್ ಫ್ರೆಂಡ್ಸ್ ಆದ್ರಿ? 2020 ಒಳಗ ನಂದು ಅಪಾಯಿಂಟ್ ಆಯ್ತು. ಸೇಮ್ ನಿಂದ ಅಟಿಟ್ಯೂಡ್ ಎಲ್ಲ ಸುಮಿತ್ರ ಅಂತಾರನೇ. ಒಟ್ಟ ನಾವು ಜಗಳನೇ ಮಾಡೋದಿಲ್ಲ. ಎಷ್ಟು 1.5 ಮಿಲಿಯನ್ ಇವಳು ನನ್ನ ಲೈಫ್ ಒಳಗ್ ಬಂದಾಗಿಂದ ಒಂಥರ ಇದ್ರು. ಎಲ್ಲಿ ತಗೊಂಡಿದ್ದು ಲಿಂಕ್ ಕಳಿಸಿ. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರ ನಮ್ಮ ಹಸ್ಬೆಂಡ್ ನಾವಿಬ್ಬರದು ಇಷ್ಟಪಡ್ತಾರೆ ವಿಡಿಯೋಸ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ ಫುಲ್ ಸ್ಪೆಷಲ್ ಇದೆ ಗಾಯ್ಸ್. ಯಾಕಂದ್ರೆ ಆಲ್ರೆಡಿ ಎಲ್ಲರೂ ಕೇಳಿ ಮೇಡಮ್ ಅವ್ರು ಇಲ್ಲಿ ಇದ್ದಾರೆ, ನೀವು ಗೊತ್ತಾಗಿರುತ್ತೆ ಯಾವ ತರ ಪರಿಚಯ ನೀವಿಬ್ರು ಅಂತ ಹೇಳಿ. ಇಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳಂತ ಹೇಳಿದ್ರು. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಜನ ಕೇಳಿದ್ರೆ, ಅದ್ರಾಗ ಬೇರೆ ನಾವು ಶಾಂತ ಸುಮ್ಮು ಅಂತ ಒಂದು ಅಕೌಂಟ್ ಬೇರೆ ಕ್ರಿಯೇಟ್ ಮಾಡಿದ್ವಿ. ಅದ್ರಾಗೆಲ್ಲ ವಿಡಿಯೋಸ್ ಎಲ್ಲ ಜಾಸ್ತಿ ಲೈಕ್ಸ್ ಮತ್ತೆ ಶೇರ್ ಭಾಳ ಬರಕಂತಾವು. ಸ್ವಲ್ಪ ಫೇಮಸ್ ಆಗಕೊಂತೀವಲ್ಲ. ಅದು ಆಕ್ಚುಲಿ ಅಕೌಂಟ್ ಕ್ರಿಯೇಟ್ ಮಾಡಕ್ಕೆ ರೀಸನ್ ಏನೂ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ನಾನು ಎಲ್ಲೂ ಸೋಷಿಯಲ್ ಮೀಡಿಯಾದಾಗ ಅಂದ್ರೆ ಸುಮ್ಮನೆ ಯೂಟ್ಯೂಬ್ ಅಷ್ಟೇ ಮಾಡತ್ತಿದ್ದೆ. ಬಿಟ್ರೆ ನಾನು ಸಿಂಗಲ್ ಆಗಿ ಅಥವಾ ಜೋಡಿಯಿಂದ ಎಲ್ಲಿ ಬಿಡ್ತಿದ್ದಿಲ್ಲ ನಾನು. ನಮ್ಮಿಬ್ಬರು ಬಿಡಮ್ ತಡಿ ಒಂದಾನ 2 ವಿಡಿಯೋ ಹಾಕಿದ್ದೆ. ಅವು ಓಡಿದ್ವಲ್ಲ, ಹಂಗೆ ಬಿಡಾಕತ್ವಿ. ಅವಾಗ ಹಂಗ ಮೀಟ್ ಆದಾಗ ಒಮ್ಮೆ ವಿಡಿಯೋಸ್ ಅಂತ ಮಾಡ್ತಿದ್ವಿ, ಹಾಕ್ಲಿಲ್ಲ ಅಂದ್ರೆ ವಿಡಿಯೋಸ್ ಮಾಡಿ ಇಟ್ಕೊಂತಿದ್ವಿ. ಇವಾಗ ಅಕೌಂಟ್ ಪ್ರೈವೇಟ್ ಒಳಗೆ ಹಾಕ್ತಿದ್ವಿ. ಪ್ರೈವೇಟ್ ಅಕೌಂಟ್ ನಮ್ಮ ಪ್ರೈವೇಟ್ ಅಕೌಂಟ್ ಅಲ್ಲಿ ಇಬ್ರು ಅಕೌಂಟ್ ಮೆನ್ಷನ್ ಮಾಡ್ಕೊಂತಿರ್ತಿದ್ವಿ. ಮತ್ತೆ ಎಲ್ಲರೂ ನೋಡಕಂತಿದ್ರು, ಎಲ್ಲರೂ ಸಪೋರ್ಟ್ ಮಾಡಕಂತಿದ್ರಲ್ಲ, ಅದಕ್ಕೋಸ್ಕರ ನಮ್ಮ ಶಾಂತಸುಮ ಅಕೌಂಟ್ ನಂಗೆ ನಡ್ಸ್ಕಂತ ನಾನು ನಡ್ಸಕಂತೀನಿ. ಅದನ್ನ ಇವಳೇ ಇದು ಮಾಡ್ತಾಳೆ, ಇವಳೇ ಬಿಡ್ತಿರ್ತಾಳ. ನಂಗೆ ಅಷ್ಟು ಗೊತ್ತಾಗಲ್ಲ, ಏನಾದ್ರು ಎಡಿಟಿಂಗ್ ಅದೆಲ್ಲ ಇವಳೇ. ಏನು ಬರಲ್ಲ ಗಾಯ್ಸ್, ಆಕೀಗ ಗೊತ್ತಾಗಲ್ಲ, ಬರಲ್ಲ ಅಂತಲ್ಲ, ಗೊತ್ತಾಗಲ್ಲ ಅಷ್ಟು. ತುಂಬಾ ಜನ ಕೇಳಿದ್ರು, ನಿಮ್ ಶಾಂತ ಎಲ್ಲಿರ್ತಾಳ, ನೀವಿಬ್ರು ಹೆಂಗ್ ಫ್ರೆಂಡ್ಸ್ ಆದ್ರಿ, ಹಂಗ ಹಿಂಗ ಅಂತೇಳಿ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡೋಣ ಅಂತೇಳಿ ಮಾಡಕಂತೀವಿ ಗಾಯ್ಸ್. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಕೇಳಕಂತಿದ್ರಿ, ನಾವು ಎಷ್ಟು ವರ್ಷದಿಂದ ಪರಿಚಯ ಇದೀವಿ, ಮತ್ತೆ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಅಂತೇಳಿ ಸ್ವಲ್ಪ ಜನ ಕೇಳಿದ್ರೆ, ಅದಕ್ಕೋಸ್ಕರ ಈ ಬ್ಲಾಗ್ ಮಾಡ್ಬೇಕಂತ ಇವಾಗ ಸಮಯ ಕೂಡಿ ಬಂದೈತಿ ಗಾಯ್ಸ್. ಫಸ್ಟ್ ನಿನ್ನ ಹೆಸರೇನು ಹೇಳು? ನನ್ನ ಹೆಸರು ಶಾಂತ ರೀ, ಅವಳ ಹೆಸರು ಸುಮಿತ್ರ. ಗೊತ್ತೈತ ಅವ್ರೀಗ? ಅಂದ್ರೆ ಅವಳು ಜಾನು ಅಂತ ಕರಿತಾಳ, ನಾನು ಜಾನು ಅಂತ ಕರಿತೀನಿ. ಅದೇನಂತ ಎದಕ್ ಜಾನು ಅಂತ ಕರೆಕಂದ್ರೆ, ಜಾನು ಅಂದ್ರೆ ನಂಗ ಅದು ಫೇವ್ರೇಟ್ ನೇಮ್ ರೀ. ನಂಗೆ ಜಾನು, ನನಗೆ ಯಾರಾದ್ರೂ ಜಾನು ಅಂತ ಕರೆದ್ರೆ ಖುಷಿ. ಅದಕ್ಕೆ ನಾನು ಅವಳಿಗೆ ಜಾನು ಅಂತೀನಿ, ಆಕಿ ನನಗೆ ಜಾನು. ನಾನು ಈಕಿಗೆ ಅವಾಗ ನಂಗೆ ಈಕಿ ಇಷ್ಟ ಆಗಿರ್ಲಿಲ್ಲ. ನಂಗೆ ಏನು ಫೀಲ್ ಇತ್ತಂದ್ರೆ, ನಂಗೊಂದು ಫ್ರೆಂಡ್ ಇಲ್ಲಲ್ಲ, ಬೆಸ್ಟ್ ಫ್ರೆಂಡ್ ಇಲ್ಲಲ್ಲ ಅಂತೇಳಿ ಒಂದು ಫೀಲ್ ಆಗ್ತಿತ್ತು ನನ್ಗೆ. ಒಂದು ಸ್ಟೋರಿ ಕೂಡ ಹಾಕಿದ್ದೆ ನಾನು ಅಮೂಲ್ಯ ಹಾಕೊಳಗ. ಅವಾಗ ಏನಂತಂದ್ರ ನಾವು ಅದ ಫ್ರೆಂಡ್ಸ್ ಇಲ್ಲ, ಒಟ್ಟು ಹುಡುಗಿರು ಯಾರು ಬೆಸ್ಟೀಸ್ ಹಂಗಿಂಗ್ ಅಂತ ಇರ್ತಿದ್ರಲ್ಲ, ನಂಗೆ ಬೇಜಾರಾಕಿತ್ತು. ನಂಗೆ ಒಬ್ರು ಇರ್ಬೇಕಿತ್ತಲ್ಲ, ಎಲ್ಲ ಶೇರ್ ಮಾಡಕ್. ಫ್ರೆಂಡ್ಸ್ ಇದ್ರು ನಾರ್ಮಲ್ ಆಗಿ, ಬಟ್ ಬೆಸ್ಟ್ ಫ್ರೆಂಡ್ಸ್ ಅದು ಇದು ಅಂತ ಇದ್ದಿದ್ದಿಲ್ಲ ಅವಾಗಿನ ಮೂಮೆಂಟಿಗೆ ಯಾರೂ ಇದ್ದಿದ್ದಿಲ್ಲ. ಸುಮ್ಮನೆ ಹಾಯ್ ಬಾಯ್ ಫ್ರೆಂಡ್ಸ್ ಇದ್ರು. ಅದಕ್ಕೋಸ್ಕರ ಅವಾಗ ಈಕೆ ಸಿಕ್ಬಿಡ್ಲ ನನ್ಗೆ. ಈಕೆ ಹೆಸರು ಶಾಂತ ರೀ. ಶಾಂತ, ಇವ್ರ ಅಡ್ರೆಸ್ ಪೂಜಾರ್, ಶಾಂತ ಪೂಜಾರ್ ಅಂತಾರೆ ಇವ್ರಿಗೆ. ಏನ್ ಸ್ಟಡಿ ಮಾಡಿದಿ ನೀನು? ನಾನು ಏನ್ ಜಾಬ್ ಮಾಡ್ತಿ, ಏನ್ ಸ್ಟಡಿ ಮಾಡಿದ್ದಿ ಹೇಳು? ನಾನು ಡಿಪ್ಲೊಮಾ ನರ್ಸಿಂಗ್. ಜೋರ್ ಮಾತಾಡು. ನಾನು ಡಿಪ್ಲೊಮಾ ನರ್ಸಿಂಗ್ ಕಟ್ ಮಾಡಿ ಮಾತಾಡಿ. ಡಿಪ್ಲೊಮಾ ನರ್ಸಿಂಗ್ ಮುಗ್ದೈತ್ರಿ ನಂದು. ಆಮೇಲೆ 1 year 2 year ಆದ್ಮೇಲೆ ನಮ್ದು 2017 ಒಳಗೆ ಕಾಲ್ಫರ್ಮ್ ಆಗಿತ್ತು. 2020 ಒಳಗೆ ನಂದು ಅಪಾಯಿಂಟ್ ಆಯ್ತು ನರ್ಸಿಂಗ್ ನರ್ಸ್. ನಾನು ಲಿಂಗ್ಸೂರಲ್ಲಿ. ನಾನು ಫಸ್ಟ್ ಇಲ್ಲ, ನಂದು ಎಜುಕೇಶನ್ ಮುಗ್ದಿರೋದು ಬಾಗಲಕೋಟ್ರಿ. ನಾನು ವರ್ಕ್ ಮಾಡೀನಿ 1 ವರ್ಷದಲ್ಲಿ. ಇಲ್ಕಲ್ ಒಳಗೆ 1 ವರ್ಷ ಮಾಡೀನಿ. 1 ವರ್ಷ ಅಲ್ಲ, 1 ವರ್ಷ ಅಂದ್ರೆ ಪ್ರೈವೇಟ್ ಒಳಗೆ ಮಾಡೀನಿ. ಅಂದ್ರೆ ನಾನು ಸ್ವಲ್ಪ ಡೆಲಿವರಿದು ಎಲ್ಲ ಗೊತ್ತಿರ್ಲಿಲ್ಲ, ಕಲ್ಕೋಬೇಕಂತ ಹೇಳಿ ಅಲ್ಲಿ 1 ವರ್ಷ ಮಾಡೀನಿ. ಆಮೇಲೆ ಅಲ್ಲಿದ್ದಾಗನೇ ನಾನು ಕಾಲ್ಫರ್ಮ್ ಆಗಿತ್ತು. ಆಮೇಲೆ 1 ವರ್ಷ ಊರಲ್ಲಿದ್ದೆ. ಆಮೇಲೆ 2020 ಒಳಗೆ ನಮ್ದು ಅಪಾಯಿಂಟ್ ಆಯ್ತು ಲಿಂಗ್ಸೂರು, ರಾಯಚೂರು ಡಿಸ್ಟಿಕ್ ಲಿಂಗ್ಸೂರು ತಾಲೂಕು ಹಾಸ್ಪಿಟ್ಲಲ್ಲಿ ನಾನು ವರ್ಕ್ ಮಾಡ್ತೀನಿ ರೀ. ಲಿಂಗ್ಸೂರ್ ಒಳಗೆ ವರ್ಕ್ ಮಾಡ್ತಾಳ್ರಿ. ನಾವು ಲಿಂಗ್ಸೂರಾಗ ಒಂದು ವಿಡಿಯೋ ಮಾಡಿದ್ವಿ, ಅದ್ರ ಹಿಂದ ಬೋರ್ಡ್ ಇತ್ತಲ್ಲೇ,
ಒಂದು ಬ್ಲಾಗ್ ಮಾಡಿದ್ವಿ ಲಾಸ್ಟ್ ಲಿಂಗ್ಸೂರ್ ಊರಿಗೆ ಹೋದಾಗ ಲಿಂಗ್ಸೂರಿಂದ ಎಷ್ಟು ಜನ ಅದಕ್ಕೆ ಎಷ್ಟು ರೆಸ್ಪಾನ್ಸ್ ಬಂದಾವಂದ್ರೆ ನೀವು ಲಿಂಗ್ಸೂರ್ ಅವರ ಅಂತ ಬಂದಿರ್ತಿ. ನಾ ಲಿಂಗ್ಸೂರ್ ಅಲ್ಲ ಗೈಸ್, ಈಕಿ ಲಿಂಗ್ಸೂರ್ ಅಲ್ಲೇ ವರ್ಕ್ ಮಾಡ್ತಾಳೆ. ಯಾವಾಗ ಟ್ರಾನ್ಸ್ಫರ್ ಆಗ್ತಾಳ ಅಂತ ಹೇಳಕ್ಕಾಗಲ್ಲ, ಪರ್ಮನೆಂಟ್ ಪ್ಲೇಸ್ ಅಲ್ಲ ಅದು. ಇಲ್ಲ ನಾವು ಪರ್ಮನೆಂಟ್ ಅಲ್ಲೇನು ಇರ್ಬೋದು, ಅಂದ್ರೆ ನಾನು ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಇವಾಗ ಅಲ್ಲಿ. ನಮ್ಗೆ ಊರ್ ಕಡೆ ಹೋಗ್ಬೇಕು, ತಗೊಂಡ್ರೆ ಇಳ್ಕಲ್ ತಗೋಬೇಕು ಅಂತ ಐತ್ರಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಕರೆದ್ರಂದ್ರೆ ಅಲ್ಲಿಗೆ ಇಳ್ಕಲಿ ಶಿಫ್ಟ್ ಆಗ್ತೀನಿ. ಅಲ್ಲಿ ಆಗ್ತೀನೋ ಮತ್ತ ಖುಷಿ ಆಗ್ತೀನೋ ಗೊತ್ತಿಲ್ಲ. ಇಳ್ಕಲ್ ಚೆನ್ನಾಗಿದೆ ಅಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗೈತಿ, ಹಂಗೇನಿಲ್ಲ. ಇದ್ರು ಇಲ್ಲೇ ಇರ್ಬೋದು ನಾವೆಲ್ಲ ಸೆಟ್ಲ್ ಹಾಕೊಂಡು. ಆತರ ಏನಿಲ್ಲ, ಅಂದ್ರೆ ಊರ್ ಕಡೆ ಆದ್ರೆ ಸ್ವಲ್ಪ ನಿಯರ್ ಆಗ್ತದಲ್ಲ ಹೋಗಕ ಬರಕ್ ಎಲ್ಲರಿಗೂ. ನಿಮ್ ಇವ್ರದ್ದು ಪ್ರಾಪರ್ ಕುಷ್ಟಗಿ ಹತ್ರ ಜಲಾಪುರ, ಗುಡ್ಡದ ಜಲಾಪುರ ನಮ್ ಸಾಗರದ ಹತ್ರ ಬರತ್ರಿ ನಮ್ದು. ನಾವು ರಿಲೇಷನ್ನೇ. ಹೌದು, ನಾವು ಹೆಂಗ ಫ್ರೆಂಡ್ಸ್ ಆದ್ವಿ ಅಂತಂದ್ರ ನಮ್ಮ ರಿಲೇಷನ್ ಫ್ರೆಂಡ್ಸ್ ಈಕಿ ನಮ್ಮ ಮಮ್ಮಿ ಕಡೆ ರಿಲೇಷನ್. ಒಂದ್ಸಾರಿ ನಮ್ಮ ಅಪ್ಪಾಜಿಗೆ ಆರಾಮ್ ಇರ್ಲಿಲ್ರಿ, ಹುಬ್ಳಿ ಒಳಗ ಅಡ್ಮಿಟ್ ಮಾಡಿದ್ವಿ. ನಮ್ಮ ಅಪ್ಪಗ ನಮ್ ದೊಡ್ಡಮ್ಮರ್ ಬಂದಿದ್ರು ಮಾತಾಡ್ಸಕ್ ಹೇಳಿ. ಅವಾಗ ದೊಡ್ಡಮ್ಮ ನಂಬರ್ ಕೊಟ್ಟು ಹೋಗಿದ್ಲ. ಹಂಗೇನ್ರೈತೆ ಅಂದ್ರೆ ಫೋನ್ ಮಾಡವ ಅಂತ ಹೇಳಿ. ಅಂದ್ರ ಅದು ಫೋನ್ ಅವಾಗ ಸಾವು ಇದ್ರಾಗ ನವಲ್ಗುಂದಾಗ ಕಲಿತಿದ್ದೇಳ್ರಿ ಅವಳು. ನವಲ್ಗುಂದಾಗ ಕಲಿತಿದ್ದಲ್ಲ, ಅವಾಗ ಸಾವು ಯೂಸ್ ಮಾಡ್ತಿದ್ಲು ದೊಡ್ಡಮ್ಮನ ಫೋನ್. ಅವಳ ಕಡೆ ಫೋನ್ ಇರ್ಲಿಲ್ಲಲ್ಲ. ನಾನ್ ಹಂಗೆ ಏನ್ರ ಸ್ಟೇಟಸ್ ಆತರ ಹಾಕ್ತಿದ್ನಲ್ಲ, ಆಕಿ ರೆಸ್ಪಾಂಡ್ ಮಾಡ್ತಿದ್ಲಕ್ಕ, ನೀನು ಫುಲ್ ಕ್ಯೂಟ್ ಅದಿ. ನನಗ ಸಾವು ಯೂಸ್ ಮಾಡ್ತಾಳ ಅಂತ ಗೊತ್ತಿತ್ತು ಫೋನ್. ದೊಡ್ಡಮ್ಮನ ಹೇಳಿದ್ದ ಸಾವುನ ಯೂಸ್ ಮಾಡ್ತಾಳ ವೈಫ್ ಫೋನ್ ಅಂತ ಹೇಳಿ. ಹಂಗೆ ಆಕಿ ನೀವ್ ಫೋಟೋಸ್ ಕಳ್ಸಕ್ಕ ಫೋಟೋಸ್ ಎಡಿಟ್ ಮಾಡೋದ ಹಂಗ್ ಮಾಡಿ ಕಳಿಸ್ತಿದ್ರಿ. ಆಮೇಲೆ ಒಂದ್ಸಾರಿ ಮತ್ತೆಲ್ಲರೂ ಸೇರಿ ಊರಿಗೆ ಬಂದಿದ್ರ. ಅಂದ್ರೆ ನಾವ್ ಗೊತ್ತಿತ್ತು ಇವ್ರು ಎಲ್ಲಾರು ಪರಿಚಯ, ಅಂದ್ರೆ ಅಷ್ಟು ಕ್ಲೋಸ್ ಇರ್ಲಿಲ್ಲ. ಮದ್ವಿ ಇತ್ತು ನಮ್ ರಿಲೇಷನ್. ಅವಾಗ ರೇಷ್ಮಾ ಜ್ಯೋತಿ ಇವಳು ಬಂದಿದ್ದಿಲ್ಲ. ರೇಷ್ಮಾ ಜ್ಯೋತಿ ಮತ್ತೆ ಸಾವು ಎಲ್ರು ಬಂದಿದ್ರು, ವೀರೇಶನ್ ಬಂದಿದ್ರು, ಬಂದಿದ್ದಿಲ್ಲ. ಅವಾಗ ಅವ್ರೆಲ್ಲರೂ ಹೇಳ್ತಿದ್ರು ನನಗ, ಸೇಮ್ ನಿಂದ ಅಟಿಟ್ಯೂಡ್ ಎಲ್ಲ ಸುಮಿತ್ರನ್ ತರನೇ, ನಾವು ಸುಮಿತ್ರನ್ ಮಿಸ್ ಮಾಡ್ಕೊಳಕತ್ತೀವಂತ ಅನ್ಸವಲ್ದು, ಸೇಮ್ ಹಂಗೆ. ನಾನು ಹೆಂಗ ವಿಡಿಯೋ ಫೋಟೋ ತಕೊಳ್ಳೋದು, ಎಲ್ಲಿಗನ ಹೋದಾಗ ವಿಡಿಯೋ ಮಾಡೋದು, ಫೋಟೋ ಒಟ್ಟು ಎಲ್ಲಿಗನ ಹೋದ್ರ ಖುಷಿಯಾಗಿರೋದು, ಹಂಗ್ ಮಾಡಂಬರಿ ಹಿಂಗ್ ಮಾಡಂಬರಿ ಅಂತ. ಈಗ ಸೇಮ್ ಹಂಗ ಬಿಹೇವ್ ಮಾಡೋದಿಲ್ಲ ಅಂತ ಅವ್ರು ನಂಗ ಫೋನ್ ಮಾಡಿ, ಸೇಮ್ ಶಾಂತಕ್ಕ ಅದಾಳಲ್ಲ ಆಕಿ ಪರಿಚಯಗಳ ನಮಗ ಕ್ಲೋಸ್ ಆಗ್ಯಾಳ, ಸೇಮ್ ನಿನ್ನಂಗ ಬಿಹೇವ್ ಮಾಡ್ತಾಳ ಆಕಿ, ಸೇಮ್ ನಿನ್ನಂಗ ಅನಿಸ್ತಾವಳ ಅಂತೇಳಿ ಕಾಲ್ ಮಾಡಿ ಹೇಳಕಂತಿದ್ರ. ಈಕಿ ನರ್ಸ್ ಇದ್ದಾಳ ಅಂತ ಗೊತ್ತಿತ್ತು. ಅದ ಟೈಮ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾನು ಈಕಿ ಸ್ವಲ್ಪ ನರ್ಸ್ ಜೊತೆ ಏನೋ ಕೇಳ್ಕೊಳದಿತ್ತು. ಅದಕ್ಕೆ ಈಕಿ ಹೆಂಗಿದ್ರ ನರ್ಸ್ ಅದಾಳ ತಡಿ ನಮ್ಗೆ ಗೊತ್ತಿರಾಕೆ ಅಂತೇಳಿ ಈಕಿ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದೆ. ನನಗ ಸಾವು ಜಾಸ್ತಿ ಕ್ಲೋಸ್ ಆಗಿದ್ದೇಳ್ರಿ ಅವಾಗನೇ. ಅಂದ್ರ ಎಲ್ಲಾರು ಪರಿಚಯ ಇದ್ರ, ನಮ್ ಚಿಕ್ಕಮ್ಮರಾಜ್ ಎಲ್ಲಾ. ನಾವು ಚಿಕ್ಕಮ್ಮನ ಕಡೆ ರಿಲೇಷನ್, ಮಮ್ಮಿ ಕಡೆ ರಿಲೇಷನ್. ಮುಂಚೆ ಎಲ್ಲ ಗೊತ್ತಿದ್ರು, ಎಲ್ಲ ನೋಡ್ತಿದ್ವಿ, ಮಾತಾಡ್ತಿದ್ವಿ, ಅಷ್ಟು ಕ್ಲೋಸ್ ಇರ್ಲಿಲ್ಲ. ಆಮೇಲೆ ಈಕಿ ನಾನು ಫುಲ್ ಕ್ಲೋಸ್ ಆಗಕತ್ತೀನಿ. ಆಮೇಲೆ ಏನಂತಂದ್ರ ಇಬ್ರು ಹಂಗ ಹಾಯ್ ಆರಾಮದಿ ಹಂಗ ಅಂತ ನಮ್ದು ಏನಾರ ಸಣ್ಣ ಪುಟ್ಟ ಶೇರ್ ಮಾಡ್ಕೊಂಡ ಕುಂತಿದ್ವಿ. ಅದಾದ್ಮೇಲೆ ನಂದೊಂದು ಸ್ಟೇಟಸ್ ಇಟ್ಟಿದ್ದೀನಿ, ನೀನು ಜಾನು ಅಂತ ಹೇಳಿ. ಇವಳು ನನಗ ಹೇಳಿದ್ದ, ನನಗೆ ಜಾನು ಅಂದ್ರೆ ನಂಗೆ ಆ ನೇಮ್ ಇಷ್ಟ ಅಂತ ಹೇಳಿದ್ಲು. ಹಂಗಾಗಿ ನಾನು ಜಾನು ಅಂತೇಳಿ ಒಮ್ಮೆ ಒಂದು ಫೋಟೋ ಸ್ಟೇಟಸ್ ಹಾಕಿದ್ದೆ. ಆಮೇಲೆ ನನ್ ಬರ್ತ್ಡೇಗ ಇವಳು ನಂದು ಒಂದು ಫೋಟೋ ಫ್ರೇಮ್ ಇರ್ಲಿಲ್ರಿ ನಮ್ಮ ಫ್ರೆಂಡ್ ಆಗ್ಬಿಟ್ಟಿದ್ವಿ, ಕ್ಲೋಸ್ ಆಗ್ಬಿಟ್ವಿ ಹಂಗೆ. ಆಮೇಲೆ ಒಂದ್ ಫೋಟೋ ಫ್ರೇಮ್ ಗಿಫ್ಟ್ ಕೊಟ್ಟಿದ್ದ, ಫುಲ್ ಖುಷಿ. ಅದು ಎಲ್ಲ ಫೋಟೋಸ್ ಹೆಂಗನ ಕಲೆಕ್ಟ್ ಮಾಡ್ಕೊಂಡು ಒಂದು ಫ್ರೇಮ್ ಕೊಟ್ಟಿದ್ನೆ ಫ್ರೆಂಡ್ಸ್. ಅವಾಗಂದ್ರೆ ಫುಲ್ ಹೆವಿ ಕ್ಲೋಸ್ ಆಗ್ಬಿಟ್ಟು, ಯಾವಾಗ ಕ್ಲೋಸ್ ಆದ ಫುಲ್ ಎಮೋಷನಲ್. ಅದ್ರ ಮೇಲೆ ಸ್ಕ್ರೀನ್ ಶಾಟ್ ಐತೆ ನನ್ನ ಕಡೆಗೆ. ಫುಲ್ ಈಕಿ ಖುಷಿ ಆಯ್ತು. ನಂಗೆ ಯಾರು ಫೋಟೋ ಫ್ರೇಮ್ ರಂಗ್ ಏನಂದಿದ್ದಲ್ಲ, ನಿನ್ ಫೋಟೋ ಫ್ರೇಮ್ ಯಾರು ಕೊಟ್ಟಿರ್ಲಿಲ್ಲ, ನನ್ನ ಕಡೆ ಇರ್ಲಿಲ್ಲ. ಒಂದು ಫೋಟೋ ಫ್ರೇಮ್ ಇದ್ದಿದ್ದಿಲ್ಲ ಈ ಕಡೆ. ಅದು ಫುಲ್ ಅಂದ್ರೆ ಫುಲ್ ಖುಷಿ ಆಗಿತ್ತು ನನಗೆ. ಆಮೇಲಿಂದ ಎಷ್ಟು 2020 ಅನ್ಸುತ್ತಲ್ಲ, 20 ಇಲ್ಲ 21 ಅನ್ಸುತ್ತ. 2021 4 ಇಯರ್ಸ್ ಅಬೋ ಆಯ್ತು. 5 ಇಯರ್ಸ್ 5 ಇಯರ್ಸ್ ಆಯ್ತು. ಇಷ್ಟೇ ನೋಡ್ರಿ, ಹಂಗ ರಿಲೇಷನ್ ಇಂದ ಕ್ಲೋಸ್ ಆಗಿ ಫ್ರೆಂಡ್ ಆಗಿದ್ವಿ. ಹಂಗ್ ನೋಡಿದ್ರೆ ನೀ ತಂಗಿ ಆಗ್ಬೇಕಂದ್ರೆ ಇಬ್ರು ಸೇಮ್ ಡೇಟ್ ಆಫ್ ಬರ್ತ್, ಒಂದ್ ಮಂತ್ ದೊಡ್ಡ ಅನ್ಸುತ್ತ ಅಷ್ಟೇ. ಇಲ್ಲ ಇಬ್ರು ಸೇಮ್ ಏಜ್ ರೀ, ಆದ್ರೆ ಮಂತ್ ಒಳಗೆ ಡಿಫ್ರೆನ್ಸ್ ಐತೆ ಅಷ್ಟ. ನಾವಂದ್ರೆ ಫ್ರೆಂಡ್ಸ್ ಅದೀವಲ್ಲ, ಅಕ್ಕ ಯಾರಂತ ಯಾರು ಯೋಚನೆ ಮಾಡಕ್ ಯಾವಾಗ ಫಸ್ಟ್ ನಾವು ಎಲ್ಲಿ ಮೀಟ್ ಆದ್ವಿ ಅಂದ್ರ ನಾವ್ ಫಸ್ಟ್ ಮೀಟ್ ಆಗಿದ್ದ ಅಂತಂದ್ರ ಪರಿಚಯ ಆಗಿ
ರಜೆಕ್ ಊರಿಗೆ ಮೇ ಒಳಗ. ಹಾ ನೀ ಬಂದಿದ್ದಿ. ಅದು ಇಬ್ರು ಸೇಮ್ ಹ್ಮ್ ಬೆಸ್ಟ್ ಫ್ರೆಂಡ್ಸ್ ಅಂತ ಒಂದ್ ಕಡೆ ಬೆಸ್ಟ್ ಇನ್ನೊಂದ್ ಕಡೆ ಫ್ರೆಂಡ್ಸ್ ಅಂತ ಹೇಳಿ ಒಂದ್ ಟಿ ಶರ್ಟ್ ಈಕೆ ಆರ್ಡರ್ ಮಾಡಿದ್ಲಿ ಗೈಸ್. ಹ್ಮ್ ಇಬ್ರು ಸೇಮ್ ಮಕ್ಕಳಮ್ಮ ಮೀಟ್ ಆದಾಗ ಹಂಗ ಹಿಂಗ ಅಂತೇಳಿ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ವಿ. ಅವಾಗ ಊರಿಗೆ ರಜೆಕ್ಕಂತ ಲಿಂಗಸೂರಿಗೆ ಬಂದಿದ್ದೆ. ಸ್ಟಾರ್ಟಿಂಗ್ ಬಂದಿದ್ದೆ ಅದೇ ಟೈಮ್ಗೆ ಇವ್ರು ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟಿದ್ದರು ಯಾಕೆ ನನಗೆ ಹೇಳಾರ್ದ. ಹೌದು ಹಂಗು ನಮ್ ತಮ್ಮ ಇದ್ದ, ಇವ್ರ ತಮ್ಮ ಕಾಲ್ ಮಾಡಿ ಎಲ್ಲ ಅಡ್ರೆಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಮೀಟ್ ಮಾಡಿ ಅವಾಗ ಇಬ್ರು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಅಪ್ಲೋಡ್ ಮಾಡ್ತಿದ್ದಿಲ್ಲ, ಅದೇ ನಮ್ ಪ್ರೈವೇಟ್ ಅಕೌಂಟ್ ಒಳಗ ಮಾಡ್ಕೋತಿದ್ವಿ ಇಬ್ರು. ಹ್ಮ್ ಹಂಗೆ ಮತ್ತೆ ಫುಲ್ ಅಂದ್ರೆ ಫುಲ್ ಕ್ಲೋಸ್ ಆಗಿದ್ವಿ. ಆಮೇಲೆ ಅಂದ್ರೆ ಫುಲ್ ವಿಡಿಯೋ ಮಾಡ್ತಾ ಮಾಡ್ತಾ ಮತ್ತೆ ಹಂಗೆ ಯಾವಾಗ ಇನ್ನೂ ಒಂದ್ ಸ್ಪೆಷಲ್ ಏನಂದ್ರೆ ಗೈಸ್, ಒಟ್ಟ ನಾವ್ ಜಗಳನೇ ಮಾಡೋದಿಲ್ಲ. ಕಂಡ್ ಬಿಡ್ಬೇಡ್ರಿ ಮತ್ತೆ. ಜಗಳ ನಾನ್ ಸ್ವಲ್ಪ ಜಗಳ ಗಂಟು ಗೈಸ್, ಆದ್ರೆ ಈ ಹುಡುಗಿ ಜಗಳನೇ ಮಾಡಲ್ಲ. ಯಾವಾಗ ಒಂದ್ಸಲ ಸಿಟ್ಟಾಗಿದ್ನಲ್ಲ ಎದಕ್ಕ ಲಾಸ್ಟ್ ಟೈಮ್ ಎದರ ಸಂಬಂಧ ಒಂದ್ಸಾರಿ ಬಲಾರ್ದಕ್ಕ ಯಾವಾಗ ಸಿಟ್ ಆಗಿದ್ಲು, ನಾನೇ ಮೇಲೆ 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 ಫೋನ್ ಹಚ್ಚಿ ಸಿಟ್ ಮಾಡ್ಕೊಂಡಿದ್ದೆ ಗೈಸ್. ನಾನು ಎದಕ್ ಸಿಟ್ ಮಾಡ್ಕೊಂಡಿದ್ದೆ ಅಂದ್ರೆ ಎದಕ್ಕ ಊರಿಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದಿಲ್ಲ, ಏನೋ ಒಟ್ಟ ನಮ್ ಊರಿಗೆ ಬರವಲ್ಲಾಗಿದ್ಲ. ಅದಕ್ಕ ಒಂದ್ ಮಾಡಮ್ ತಡಿಕಿಂಗ್ ಅಂತೇಳಿ ಫೋನ್ ರಿಸೀವ್ ಮಾಡಿದ್ದಿಲ್ಲ. ಅಷ್ಟೇ ಸಣ್ಣ ಪುಟ್ಟ ಕ್ಲಾಶಸ್ ಅಂದ್ರೆ ಅವು ಒನ್ ಡೇ, ಅದು ಇಬ್ರು ಇಲ್ಲ, ನಾನ್ ಸ್ವಲ್ಪ ಅಷ್ಟೇ ಇವಳಿಲ್ಲ. ಓಕೆ ಗೈಸ್, ಇವಾಗ ನಾವು ಹೆಂಗ್ ವಿಡಿಯೋಸ್ ಮಾಡಿ ಇಟ್ಕೊಂಡಿರ್ತೀವಿ, ಯಾವಾಗ ಯಾವಾಗ ನಾವೇನ್ ಅನ್ಕೊಂಡಿರ್ತಾರ ನಾವು ಹತ್ರನೇ ಇದೀವಿ, ವಿಡಿಯೋಸ್ ದಿನ ಮಾಡ್ತಿರ್ತೀವಿ ಅಂತ ಅನ್ಕೊಂಡಿರ್ತೀರಿ. ಆಕ್ಚುಲಿ ಈಕಿ ಲಿಂಗಸೂರ್ ಒಳಗ ಇರ್ತಾಳ, ನಾನು ಇಲ್ಲಿ ಗಂಗಾವತಿ ನಿಯರ್ ಅಲ್ಲಿ ಇರ್ತೀನಿ. ನಾವು ಊರಿಗೆ ಬಂದಾಗ ಒಂದ್ ರಾಶಿ ವಿಡಿಯೋಸ್ ಮಾಡ್ಕೊಂಡು ಡ್ರಾಪ್ನಾಗ ಇಟ್ಕೊಂಡ್ಬಿಡ್ತೀವಿ ಗೈಸ್. ಅವಾಗ ಒಂದು ಬಿಡ್ತಿರ್ತಾಳೆ. ಇದ್ರೆ ಆಕ್ಟಿವ್ ಆಗಿದ್ರೆ ಇದ್ ಬಿಡ್ತೀನಿ, ಇಲ್ಲಾಂದ್ರೆ ಒಂದು ವಾರದಾಗೊಮ್ಮೆ ಅಥವಾ ವಿಡಿಯೋಸ್ ಇದ್ರಷ್ಟೇ ಹಾಕ್ತೀನಿ. ಇಲ್ಲಾಂದ್ರೆ ವಾರದಾಗೊಮ್ಮೆ, ಒಂದ್ 15 ದಿನಕ್ಕೊಮ್ಮೆ ಅಥವಾ ಒಂದ್ 4 ದಿನಕ್ಕೊಮ್ಮೆ ಇದ್ರ ಹಾಕ್ತೀನಿ. ಅವಾಗ ಒಂದೊಂದು ವಿಡಿಯೋಸ್ ಓಡಿರ್ತಾವ, ಒಂದೊಂದು ಬಂದಿರಲ್ಲ. ಯಾವ್ದು ವಿಡಿಯೋ ಓಡೈತಂದ್ರೆ ನಮ್ದ್ರಾಗ ನಾವಿಬ್ರು ಪಾರ್ಕ್ ಒಳಗ ಲಿಂಗಸೂರ್ ಒಳಗ ಪಾರ್ಕ್ ಕ್ಲಿಪ್ಸ್ ತರ ಮಾಡಿ ಆಮೇಲೆ ಸಪ್ರೇಟ್ ಆಡ್ ಮಾಡಿ ಹಾಕಿದ್ದೆ ಗೈಸ್. ಅದು ಎಷ್ಟು 1.5 ಮಿಲಿಯನ್, 900K 800K ಎಲ್ಲ ಚೆನ್ನಾಗಿ ವಿಡಿಯೋಸ್ ಇದಾವೆ. ನಿಮ್ ಫ್ರೆಂಡ್ಶಿಪ್ ಸೂಪರ್, ನಿಮ್ದು ಬಾಂಡಿಂಗ್ ಚೆನ್ನಾಗೈತಿ, ಹಿಂಗೆ ಇರ್ರಿ, ನಿಮ್ ಫ್ರೆಂಡ್ಶಿಪ್ ಅಲ್ಲಿ ಖುಷಿಯಾಗಿರ್ರಿ ಅಂತೇಳಿ ಎಷ್ಟು ಜನ ವಿಶ್ ಮಾಡಿರ್ತಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಫ್ರೆಂಡ್ಶಿಪ್ ನ ಲೈಕ್ ಮಾಡಿ. ನಾವ್ ಯಾವಾಗ್ಲೂ ಹಿಂಗೆ ಇರ್ತೀವಿ, ಅದ್ರಾಗ ಡೌಟೇ ಇಲ್ಲ. ಹೌದಿಲ್ಲ? ಇವಳು ನನ್ನ ಲೈಫ್ ಒಳಗ್ ಬಂದಾಗಿಂದ ಒಂಥರ ಚೆನ್ನಾಗಿ ಖುಷಿ ಆಯ್ತು ನನ್ನ ಲೈಫ್. ಅವಾಗ ಒಂಥರ ಇತ್ತು, ಇವಾಗ ಒಂಥರ ಐತಿ, ಗೊತ್ತಿಲ್ಲ. ನಂಗೂ ಅಷ್ಟೇ. ನನ್ಗೆ ಏನಾದ್ರು ನನ್ನ ಪರ್ಸನಲ್ ಏನಾದ್ರು ಹೇಳ್ಬೇಕಂತಂದ್ರೆ ನಾನು ಈಗ ಹೇಳ್ತೀನಿ ಗೈಸ್. ಏನಣ್ಣ ಇದ್ರೆ ಈಗ ಶೇರ್ ಮಾಡಿದ್ಮೇಲೆ ಸಮಾಧಾನ ಆಗಿರುತ್ತೆ ನನಗೆ. ಏನಾರ ಪ್ರತಿಯೊಂದನ್ನು ಇಬ್ರು ಶೇರ್ ಮಾಡ್ಕೊತೀವಿ. ಏನಾರ ಇರ್ಲಿ, ಸಣ್ಣ ಪುಟ್ಟ ಇರ್ಲಿ, ದೊಡ್ಡದಿರ್ಲಿ, ಖುಷಿ ಇರ್ಲಿ, ಬೇಜಾರಿದ್ರುನು ನಾನ್ ಕಾಲ್ ಮಾಡಿದಾಗ ಈಕಿಗೆ ಹೇಳ್ತೀನಿ, ಈಗೆ ಕಾಲ್ ಮಾಡಿದಾಗ ನನಗೆ ಹೇಳ್ತಾಳ. ನಾನ ಜಾಸ್ತಿ ಹೇಳ್ತೀನಲ್ಲ, ನಿಂಗೆ ತಲೆ ತಿಂತೀನಿ. ನಾ ಸ್ವಲ್ಪ ಕಡಿಮೆ ಮಾತಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಅವ್ರಿಗೂ ಗೊತ್ತೈತಿ. ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಜಗ್ಗಿ ಮಾತು ಕಲ್ತೀನಿ ಗೈಸ್. ಸುಮ್ಮನೆ ಇದ್ದವ್ರು ನಾವು ಮಾತಾಡಿಸ್ತೀನಿ ಹೋಗಿ ಬ್ಲಾಗ್ ಮಾಡ್ದಂಗಿಂದ ಫುಲ್ ಇದಾಗ್ಬಿಟ್ಟಿನಿ. ಮಾತಾಡ್ಬೇಕಂದ್ರೆ ಮಾತಾಡ್ಬೇಕು. ಮತ್ ನನ್ ನಂಗಿದ್ರ ಲಾಗ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ನಿಜ ಅಲ್ಲ. ನೀನು ಒಂದ್ ಬ್ಲಾಗ್ ಸ್ಟಾರ್ಟ್ ಮಾಡಿ, ಒಂದ್ ಬ್ಲಾಗ್ ಯಾರ ಹೇಳಿದ್ರು ನಿಮ್ ಜಾನೂನ್ ಒಂದ್ ಬ್ಲಾಗ್ ಓಪನ್ ಮಾಡ್ಕೊಡಿ, ಅವಳು ಮಾಡ್ಲಿ ಅಂತಂದಿದ್ರು ಯಾರು. ಹೌದಾ? ಮಾಡ್ತೀಯಾ? ಬೇಡಲ್ಲ, ಡ್ಯೂಟಿ ಇರುತ್ತಲ್ಲ ಗೈಸ್. ಡ್ಯೂಟಿ ಇರ್ತದ, ಹೋಗಿ ಬಂದು ಸುಸ್ತಾಗಿರುತ್ತ. ಈಗ ಮಾತಾಡಕ್ ಬರಲ್ಲ ಬರಲ್ರಿ ನನಗ. ಜಾಸ್ತಿ ಮಾತಾಡಕ್ ಬರಲ್ಲ, ಮಾತಾಡ್ತೀನಿ. ಬರೇ ನಗದು ಕಿಕ್ಕಿ ಅನ್ನೋದು ಮಾಡ್ತಿದ್ನಿ. ಈಗ ಸ್ವಲ್ಪ ಕಡಿಮೆ ಮಾಡಿ, ಕೂಲ ಮುಟ್ಕೊಳ್ಳೋದು ಎಲ್ಲ ಬೈದಿತ್ರಿ ನನಗ. ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿ, ನಾನು ಸ್ವಲ್ಪ ಜನ ಇಷ್ಟಪಡ್ತಿರ್ತಾರಲ್ಲ, ನಾನೇ ಮಾಡು ಲಾಗ್ಸ್ ಮಾಡು, ನಿಂಗೂ ಚೆನ್ನಾಗಿ ಯೂಸ್ ಬರ್ತಾವು, ನೀನ್ ಮಾತಾಡ್ ಸಪೋರ್ಟ್ ಮಾಡ್ತಾರ ಗೈಸ್ ಫುಲ್. ಮತ್ತೆ ನಂದು ಅವಾಗ ಒಂದ್ ಸ್ವಲ್ಪ ಬ್ಲಾಗ್ಸ್ ಚಾನಲ್ ಪ್ರಾಬ್ಲಮ್ ಆಗಿ ನಂದು ಚಾನಲ್ ಹೋಗ್ಬಿಟ್ಟಿತ್ತು. ಫುಲ್ ಅಂದ್ರೆ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದೆ. ಅಲ್ಲ ನನಗ್ ಬರೇ ಹಿಂಗೆ ಆಗತ್ತ, ನಂದ್ರೊಳಗ ನನಗ್ ಯಾವ್ದ್ರೊಳಗ ಲಕ್ ಅನ್ನೋದೇ ಇಲ್ಲ, ಹಂಗೆ ಹಿಂಗ ಅಂತ. ಆಮೇಲೆ ಈಕಿಗೆ ಇವ್ರದ್ದು ಒಂದು ಸ್ಟ್ರಾಂಗ್, ಇವ್ರದ್ದು ಮನೆ ದೇವ್ರ ಐತಿ ಗೈಸ್. ನಾನು ಯಾವಾಗ ಅಲ್ಲಿಗೆ ಬೇಡಿಕೆ ನೀನು ಅಂತಿರ್ತೀನಿ. ಆಕಿನ ಪಾಪ ನಿನಗೆ ಬರ್ಲಿ ಅಂತ ಬೇಡ್ಕೊಂಡ್ ಬಂದೀನಿ ಅಂತಾನು ಹೇಳ್ತಿದ್ಲ ಅಲ್ಲ. ಬೇಡ್ಕೊಂಡ್ ಬಂದೀನಿ, ಆದ್ರೆ ಯಾವಾಗ ಬರ್ತಾಳ ಗೊತ್ತಿಲ್ಲ ಅಲ್ಲಿಗೆ.
ನಾನು ಬರ್ತೀನಿ, ಅಲ್ಲಿಗೂ ಬರ್ತೀನಿ ಮತ್ತೆ ಇವ್ರಿಗೆ ಬಂದಾಗ ಈ ಸಲ. ನೆಕ್ಸ್ಟ್ ಪಾಪುನ್ ಕರ್ಕೊಂಡ್ ಬರ್ತೀನಿ. ಆಮೇಲೆ ಅದೇನ್ ಆಗಾಗಿಲ್ಲ, ಮಾಡ್ತಿರು ಹಾಕ್ತಿರು, ಏನ್ ಆಗಾಗಿಲ್ಲ ಅಂತ ಹೇಳ್ತಾರೆ. ಟ್ರೈ ಮಾಡ್ತಾನೆ ಇರು, ಸೇರುತ್ತಾನೆ ನಂಗೆ ಅನ್ಕೊಂಬೇಡ ಅಂತೇಳಿ ಫುಲ್ ಸ್ಟ್ರಾಂಗ್ ಆಗಿ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗ್ತದ. ಓಕೆ ಗೈಸ್, ಇವಾಗ ನಮ್ಮಿಬ್ಬರದು ನೀವು ಜಾಸ್ತಿ ನಮ್ಮಿಬ್ಬರದು ಸೇಮ್ ಡ್ರೆಸ್ ಇಷ್ಟಪಡ್ತಿರ್ತೀರಿ. ನಾವಿಬ್ರು ಆಲ್ಮೋಸ್ಟ್ ಮಾತಾಡ್ಕೊಂಡಿರ್ತೀವಿ ಫಸ್ಟ್ ಹಿಂಗ ಅಕ್ಕಣಮ್ಮ ಹಿಂಗ ಅಕ್ಕಣಮ್ಮ ಅಂತ. ಇಲ್ಲಾಂದ್ರೆ ಒಂದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜ್ಯೋತಿ ಸಾವಿತ್ರಿ ಅವ್ರು ಯಾರ್ದಾನ ರೇಷ್ಮಣ್ಣವ್ರದ್ದು ಯಾರ ಇದ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚ್ ಆಗ್ಬಿಟ್ಟಿರ್ತೀವಿ. ಅಂದ್ರೆ ಒಂದೊಂದು ತಗೊಂಡಿರ್ತೀವಿ, ಒಂದಾದ್ರೂ ತಗೊಂಡಿರ್ತೀವಿ ಅದ್ರಾಗಲ್ಲ. ಲಾಸ್ಟ್ ಗೋಲ್ಡನ್ ಕಲರ್ ಮತ್ತೆ ಅದು ಮೆರೂನ್ ಕಲರ್ ಬ್ಲೌಸ್ ತಗೊಂಡಿದ್ವಲ್ಲ, ಅದನ್ನ ಜಾಸ್ತಿ ಜನ ಕೇಳಿದ್ರು ಎಲ್ಲಿ ತಗೊಂಡಿದ್ದು, ಲಿಂಕ್ ಕಳಿಸಿ ಅಂತ ಹೇಳಿ. ಅದನ್ನ ಮಿಸೋದೊಳಗ ತಗೊಂಡಿದ್ವಿ, ಮೀಶೋ ಒಳಗೆ ಆರ್ಡರ್ ಮಾಡಿದ್ವಿ. ಸಪರೇಟ್ ಬ್ಲೌಸ್, ಸಪರೇಟ್ ಬ್ಲೌಸ್, ಸಪರೇಟ್ ಸಾರಿ. ನಿಮಗ್ ಬೇಕಂದ್ರೆ ನಮ್ಮ ಫ್ರೆಂಡ್ ಲಿಂಕ್ ಹಾಕ್ತಾ ಇರ್ತಿ. ಮತ್ತೆ ಈ ಡ್ರೆಸ್ಸಿಂದ ಲಿಂಕ್ ಬೇಕಂತಂದ್ರೆ ನಾನು ಕೆಳಗೆ ಹಾಕಿರ್ತೀನಿ ಗೈಸ್. ನಂಗೆ ಲಿಂಕ್ ಹಾಕೋದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾನು ಕೇಳ್ಕೊಂಡು ಕೆಳಗೆ ಲಿಂಕ್ ಹಾಕಿರ್ತೀನಿ ಈ ಡ್ರೆಸ್ಸಿಂದ. ನೀವು ಬೇಕಂದ್ರೆ ಲಿಂಕ್ ಅಂತ ಹೇಳಿ, ಪ್ರಮೋಷನ್ ಇಲ್ಲ, ಕೇಳ್ತಿರ್ತಾರಂತೇಳಿ ಹೇಳಿದ್ವಿ ಇದ್ರ ಬಗ್ಗೆ ಅಷ್ಟೇ. ಏನಾದ್ರೂ ಬೇಕಂತಂದ್ರ ಈ ಡ್ರೆಸ್ನ ಪರ್ಚೇಸ್ ಮಾಡ್ಬೋದು, ಚೆನ್ನಾಗೈತಿ. ಬಟ್ ನೀರ್ನಾಗ ಹಾಕಿದ್ರೆ ಹೆಂಗ ಕಲರ್ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೇನು. ಫಸ್ಟ್ ಇವತ್ತು ಹಾಕೊಂಡಿವಿ ಒಂದು ಸಾರಿ ನೀರೊಳಗನ್ನು ಹಾಕಿಲ್ಲ, ಗೊತ್ತಿಲ್ಲ. ಇವತ್ತು ಊರಿಗೆ ಹೋಗ್ತಾಳೆ ಗೈಸ್ ಈಕಿ. ಇರ ಅಂತಂದ್ರೆ ಈಕಿ ಡ್ಯೂಟಿದೊಂದು ನಾಳೆ ಡ್ಯೂಟಿ ಐತಿ, ಹೋಗ್ಬೇಕು. ಇವ್ರು ನಾಳೆ ವಾಲ್ಮೀಕಿ ಜಯಂತಿ ಐತಿ, ಇರೋಣ ತರ ಮತ್ತಿಲ್ಲ ಅಂದ್ರೆ ನಾಳೆ ನನ್ ಜಯಂತಿ ಆಗತ್ತೆ ಅಂತ ಹೇಳಿ. ಹಂಗೇನ್ ಅನ್ನಲ್ಲ, ನಮ್ ಲೀವ್ಸ್ ಇರ್ತಾವ ಬಿಡ್ರಿ, CL EL ಅಂತ ಇರ್ತಾವ, ಹಾಕೋಬಹುದು. ನನಗ್ ಮತ್ ಮುಂದ್ ಬೇಕಾಗ್ತಾವಲ್ಲ ಎದಕ್ಕಾದ್ರು, ಅದಕ್ಕಂದಲ್ಲೇ ಹೋಗ್ಬೇಕನ್ನಕತ್ತೀನಿ. ಹೋಗ್ತೀನಿ ಅನ್ನಕಂದಾಳ ಗೈಸ್. ಗೊತ್ತಿಲ್ಲ, ಇವಾಗ ಹೋದ್ರು ಒಂದ್ ಇಲ್ಲಿಂದ ಲಿಂಗಸೂರು, ಕರ್ಟಗಿಂದ ಲಿಂಗಸೂರು ಒಂದು 2.5 hour 2 ತಾಸ ಆಗತ್ ಕರೆಕ್ಟ್. ಬಸ್ ಡೈರೆಕ್ಟ್ 6 2 ತಾಸ ಆಗ್ತದ್ರಿ ಕರೆಕ್ಟ್. ಹೋಗ್ಬೋದು ಅರಲ್ಲ, ಹೋಗ್ಬೋದು ಆರಾಮಾಗಿಲ್ಲ ಹತ್ತಿದ್ರ ಹೋಗ್ಬೋದು. ಗೈಸ್ ಲಾಸ್ಟ್ ನಮ್ಮಿಬ್ಬರನ್ನ ರೆಕಗ್ನೈಸ್ ಮಾಡ್ತಾರೆ. ಆಲ್ಮೋಸ್ಟ್ ಅಂದ್ರೆ ಜ್ಯೋತಿ ಈಗ ಬ್ಲಾಗ್ ಮಾಡ್ತೀನಿ ಹಂಗ ಅಂತ ರೆಕಗ್ನೈಸ್ ಮಾಡ್ತಾರೆ. ನಿನ್ನ ರೆಕಗ್ನೈಸ್ ಯಾರಾದ್ರೂ ಮಾಡ್ತಾರ. ಖುಷಿ ಒಳಗ ಒಬ್ರು ಕೇಳಿದ್ರು, ನೀವು ಅವರು ಡೈರೆಕ್ಟ್ ನಾನು ಹಂಗೆ ಅದು ನಂಬಲ್ಲ ಅಂತ ಹೇಳಿ ಲಾಗ್ಸ್ ಓಪನ್ ಮಾಡಿ ನೀವು ನಿಮ್ಮ ಹೆಸರು ಜಾನು ಅನ್ರಿ ಅಂತ ಕೇಳಿದ್ರು. ಜಾನು ಅಂತ ರೆಕಗ್ನೈಸ್ ಮಾಡ್ತಾರೆ, ಜಾನು ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರ. ಜಾನು ಅನ್ರಿ ನಿಮ್ಗೆ ಹೆಂಗ್ ಗೊತ್ತ್ರಿ ಅಂತ ನಾನು ಅಂದೆ. ಇಲ್ಲ ರೀ, ನೀವು ಆಕಿ ಓಪನ್ನೇ ಮಾಡ್ಕೊಂಡ್ ಬಂದವ್ರು ಅವ್ರು. ಅಮೂಲ್ಯ ನಾಯಕದ ಅಕೌಂಟ್ ಓಪನ್ ಮಾಡಿ ನಿಮ್ ಫ್ರೆಂಡ್ ಮಾಡ್ತಾರಲ್ರಿ, ಹಂಗಾಗಿ ಗೊತ್ತ. ಹೌದ್ರಿ, ಹಂಗೆ ಸಪೋರ್ಟ್ ಮಾಡ್ತೀರಿ ನನ್ನ ಫ್ರೆಂಡಿಗೆ ಅಂತ ಹೇಳಿದ್ದೆ ನಾನು. ಮತ್ತೆ ಇವ್ರದ ಇದ್ರಾಗನು ಹಾಸ್ಪಿಟಲ್ ಒಳಗೂ ಕೇಳ್ಸಿರ್ತಾರಿ ಎಲ್ಲರೂ. ನಮ್ಮ ವಿಡಿಯೋಸ್ ಮಾಡ್ತೀಯಲ್ಲ ಜೋರದಿ ಬಿಡವ, ಜೋರು. ಎಲ್ಲರೂ ಇಷ್ಟಪಡ್ತಾರಲ್ಲ ನಮ್ಮಿಬ್ಬರದು ಅಂದ್ರೆ ಬಾಂಡಿಂಗ್. ಆಮೇಲೆ ಫ್ರೆಂಡ್ಸ್ ಲಿಸ್ಟ್ ನಾಗ ಇಷ್ಟಪಡ್ತಾರಲ್ಲ, ಇಷ್ಟಪಡ್ತಾರ. ಆಮೇಲೆ ಇಬ್ರು ಡ್ರೆಸ್ ಚೆನ್ನಾಗಿ ಹಾಕೊಂಡ್ ಮಾಡ್ತೀರಿ ಅಂತ ಹೇಳಿ ಸೇಮ್ ಆತರ. ಸ್ಪೆಷಲ್ ಏನಪ್ಪಾ ಅಂತಂದ್ರ ನಮ್ಮ ಹಸ್ಬೆಂಡ್ ನಾವಿಬ್ಬರದು ಇಷ್ಟಪಡ್ತಾರ ವಿಡಿಯೋಸ್. ಹೌದು, ಇವ್ರ ಅಣ್ಣನ ಇಷ್ಟಪಡ್ತಾರೆ. ಯಾರ್ದು ಇಷ್ಟಪಡಂಗಿಲ್ಲ ಅಷ್ಟು. ನನಗೊಂದ್ಸಲ ವಿಡಿಯೋಸ್ ಬಂದಾಗ ನಮ್ಮಿಬ್ಬರದಕ್ಕಷ್ಟೇ ಲೈಕ್ ಮಾಡಿದಾರ ಯೂಟ್ಯೂಬ್ ಒಳಗ. ಮತ್ತೆ ಹಿಂಗ ಹೇಳಿದ್ರು, ನೋಡಿದಾರೆ ಡ್ರೆಸ್ ಚೆನ್ನಾಗಿರುತ್ತೆ, ನಿಮ್ದು ಕಾಸ್ಟ್ಯೂಮ್ ಚೆನ್ನಾಗಿರುತ್ತೆ, ಇಬ್ಬರದು ನಿಮ್ಮಿಬ್ಬರದು ಚೆನ್ನಾಗಿರುತ್ತೆ, ಅದಕ್ಕೆ ಲೈಕ್ ಮಾಡಿರ್ತಂತ ಅಂದಾರ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರ. ಹೌದು. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಮಾಡ್ತಾರ, ಮಾಡಕಂತಾರ ಗೈಸ್. ನಿಜ ಹೇಳ್ಬೇಕಂದ್ರೆ ಮಾಡ್ತಿದಾರ. ಓಕೆ, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ನಮ್ಮ ಫ್ರೆಂಡ್ಶಿಪ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋಸ್ ಮಾಡಕ್ ಟ್ರೈ ಮಾಡ್ತೀವಿ, ಮೀಟ್ ಆದಾಗ ಮಾಡಕ್ ಟ್ರೈ ಮಾಡ್ತೀವಿ. ಇವತ್ತು ಆಕ್ಚುಲಿ 3 ಡ್ರೆಸ್ ಉಟ್ಕೊಂಡು ವಿಡಿಯೋ ಮಾಡೋದಿತ್ತು, 2 ಆಯ್ತಲ್ಲೇ. 2 ಐತಿ ಸಾರಿ. ಅದ್ರಾಗ ಬೇರೆ ನಿನ್ನೆ ಗಂಗಾವತಿ ಎಲ್ಲ ಸುತ್ತಾಡ್ಕೊಂಡ್ ಬಂದ್ಬಿಟ್ವಿ. ನಿನ್ನೆ ಡೇ ಫುಲ್ ಗಂಗಾವತಿನೇ ಆಯ್ತು. ಮೊನ್ನೆ ನೈಟ್ ಬಂದಾಳ ಆಕಿ. ಟೈಮೇ ಸಾತಿಲ್ಲ. ಇವೆರಡು ಮಾಡಿದ್ದಕ್ಕೆ ಎಷ್ಟು ಪೇಷನ್ಸ್ ಐತಿ ನಿಮ್ಗೆ, 2 ಹಾಕ್ಯಂದಿರಲ್ಲ ಅಂತ ಅಂದಾರ. ಈಗ ಆಲ್ರೆಡಿ ಇನ್ನೊಂದು ಹಾಕೊಂಡಿದ್ರೆ ಎಷ್ಟು ಬಿಟ್ಟು ನಿಂತೀರಿ. ಓಕೆ ಗೈಸ್, ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೆಳಗಡೆ ಹಾಕಿರಿ, ನೆಕ್ಸ್ಟ್ ಈಗ ಬಂದಾಗ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀವಿ. ಇಬ್ರು. ಬೈ ಗೈಸ್, ಬೈ.